ದಲಿತ ಸಚಿವರು ಸಭೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಪರಮೇಶ್ವರ್ ಅವರ ನೇತೃತ್ವದಲ್ಲಿ. ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕ್ತು. ರಣದೀಪ್ ಸುರ್ಜೇವಾಲಾ ಅವರ ಸೂಚನೆಯ ಮೇರೆಗೆ ಅದನ್ನ ನಾವು ನಿಲ್ಲಿಸಿಲ್ಲ, ಅದನ್ನು ಮುಂದೂಡಿದ್ದೀವಿ ಅಂತ ಪರಮೇಶ್ವರ್ ಹೇಳಿದರು. ಈಗ ಆ ಸಭೆಗೆ ಅನುಮತಿ ಕೊಡಿಸುವಂತ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಹೊತ್ಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಇದೇ ತಿಂಗಳ 13ನೇ ತಾರೀಕು ದೆಹಲಿಗೆ ತೆರಳೋದಕ್ಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಪಕ್ಷದ ಹೈಕಮಾಂಡ್ನ ಪ್ರಮುಖ ನಾಯಕರ ಜೊತೆಗೆ ಅವರು ಮಾತುಕತೆ ನಡೆಸಿ ದಲಿತ ಸಚಿವರು ಏನು ಸಭೆಯನ್ನ ಮಾಡಬೇಕು ಅಂತ ಬಯಸಿದ್ರು. ಆ ಸಭೆಗೆ ರಣದೀಪ್ ಸುರ್ಜೇವಾಲಾ ಬ್ರೇಕ್ ಹಾಕಿದ್ರು. ಅದನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೊಡಿಸ್ತೀನಿ ಅಂತ ಸಿದ್ದರಾಮಯ್ಯ ಸಚಿವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಸಭೆಯನ್ನ ನಡೆಸಿದ್ರೆ, ನಡೆಸದೇ ಇದ್ರೆ ಅಹಿಂದ ವರ್ಗ ಸಿಟ್ಟು ಮಾಡಿಕೊಳ್ಳುತ್ತೆ ಅಂತ ಕನ್ವೆ ಮಾಡೋದಕ್ಕೆ ಈಗ ಸಿದ್ದರಾಮಯ್ಯ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ಶಿವಪ್ರಸಾದ್, ಅಲ್ಲಿಗೆ ಒಂದು ವೇಳೆ ಅವರು ಅನುಮತಿ ಕೊಡಿಸಿದ್ರು ಅಂತ ಅನ್ಕೊಳ್ಳೋಣ ಹೈಕಮಾಂಡ್ನಿಂದ, ಸಿಎಂಎ ಮುಂದೆ ನಿಂತು ಈ ಮೀಟಿಂಗ್ ಮಾಡಿಸಿದ್ರು ಅಂತ ಅರ್ಥ ಬರಲ್ವಾ? ಖಂಡಿತವಾಗಿಯೂ ರಕ್ಷತ್, ಈಗಾಗಲೇ ದಲಿತ ಸಿಎಂ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ದಲಿತ ಸಚಿವರು ಸಿಎಂ ಬೆನ್ನಿಗೆ ಆರಂಭದಿಂದಲೂ ಕೂಡ ನಿಂತಿದ್ದಾರೆ. ಒಂದ್ ವೇಳೆ ಏನಾದ್ರೂ ಈಗ ಬ್ರೇಕ್ ಹಾಕಿರ್ತಕ್ಕಂಥ ವಿಚಾರ ಕುರಿತಂತೆ ಏನಾದ್ರೂ ಇದೇ ಮುಂದುವರೆದಿದೆ ಅದಲ್ಲಿ ಸಹಜವಾಗಿ ಸಿಎಂಗೂ ಕೂಡ ಮುಜುಗರ ಉಂಟಾಗುತ್ತೆ. ಎಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಬೆನ್ನಿಗೆ ದಲಿತ ಸಮುದಾಯದ ಅಂದ್ರೆ ಅಹಿಂದ ವರ್ಗ ನಿಂತ್ಕೊಂಡು ಬಂದಿದೆ. ಅದು ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಮುಖಂಡರು ಇರ್ಬೋದು, ನಾಯಕರುಗಳು ಇರ್ಬೋದು. ಈಗ ಈ ಸಭೆಯನ್ನ ಬ್ರೇಕ್ ಹಾಕಿದ್ರೆ ಅದು ಬೇರೆಯದೇ ಅರ್ಥ ಹೋಗುತ್ತೆ ಅಂತಕ್ಕಂಥ ಕನ್ವಿನ್ಸ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಈಗ ಎಐಸಿಸಿ ನಾಯಕರನ್ನ ಎಐಸಿಸಿಯ ನೂತನ ಕಚೇರಿ ಉದ್ಘಾಟನೆಯನ್ನು ಇದೇ ತಿಂಗಳ 13ನೇ ತಾರೀಕಿದೆ. ಆ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ಸಭೆಗೆ ತಾವು ಅನುಮತಿಯನ್ನ ಕೊಡಬೇಕು. ಪ್ರಮುಖವಾಗಿ ಹಿಂದುಳಿದ ವರ್ಗದವರು ಈ ರೀತಿ ಸಭೆಗೆ ಬ್ರೇಕ್ ಹಾಕಿದ್ರೆ ಅದು ಬೇರೆಯದೇ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸದ್ಯ ಅನುಮತಿಯನ್ನ ಕೊಡಿಸೋದಷ್ಟೇ ಸಿದ್ದರಾಮಯ್ಯ ಅವರ ಉದ್ದೇಶ ಆಗಿರುತ್ತೆ ಹೊರತಾಗಿ ಅವರು ಈ ಸಭೆಯಲ್ಲಿ ಭಾಗಿಯಾಗೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಸಭೆಯ ಅಜೆಂಡಾ ಏನಿದೆ ಅದನ್ನ ಸ್ಪಷ್ಟವಾಗಿ ನೇತೃತ್ವ ವಹಿಸಿರ್ತಕ್ಕಂಥ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಸಭೆಯಲ್ಲಿ ನಮ್ಮ ಸಮುದಾಯಕ್ಕೆ ಬರಬೇಕಾದಂತ ಸವಲತ್ತುಗಳಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, SCP TSP ಹಣದ ವಿಚಾರ ಸೇರಿದಂತೆ ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಸಭೆಯ ಅಜೆಂಡಾವನ್ನ ಈಗಾಗಲೇ ಬಹಿರಂಗಗೊಳಿಸಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ದಲಿತ ಮತ್ತೆ ಹಿಂದುಳಿದ ಸಚಿವರು ಮತ್ತೆ ಶಾಸಕರ ಸಭೆಯನ್ನ ಮಾಡಿಸಲೇಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಅವರಿಗೆ ಮನವರಿಕೆ ಮಾಡಿಕೊಡೋದು ಒಂದು ಉದ್ದೇಶ ಆದ್ರೆ, ಇನ್ನೊಂದ್ ಕಡೆ ಮತ್ತೊಮ್ಮೆ ಏನು ಸಿಎಂ ಮತ್ತೆ ಹಿಂದುಳಿದ ಅಂದ್ರೆ ದಲಿತ ಸಚಿವರ ಬಾಂಡಿಂಗ್ ಏನಿದೆ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಚಿಂತನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಸಿಎಂ ವಿಚಾರದ ಚರ್ಚೆ ವಿಚಾರ ಇರ್ಬೋದು, ಸಂಕ್ರಾಂತಿ ನಂತರ ಏನೆಲ್ಲ ಬದಲಾವಣೆಗಳಾದಂತ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದ್ರೂ ಈ ವಿಚಾರ ಕುರಿತಂತೆ ಗಮನ ಹರಿಸಿದೆ ಆದಲ್ಲಿ ಸಹಜವಾಗಿ ಈ ಸಚಿವರ ಬೆಂಬಲ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ವಿಶೇಷವಾದಂತ ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.